Hello dear students, let us move to next part of plant kingdom and continuation of study of algae. So in the previous video I explained about classification of algae, and algae is classified into three classes. Chlorophyceae, members are commonly called green algae. Phaeophyceae, members are commonly called brown algae. Then Rhodophyceae, members are commonly called red algae. And this classification of the algae is made on the basis of the type of the pigment present in them. Which one is the main pigment? Based on that pigment, the specific color is exhibited, and depending on that, algae are given different names such as green algae, they are the members of Chlorophyceae. Brown algae, they are the members of Phaeophyceae. Red algae, they are the members of Rhodophyceae. So these are the some examples with respect to particular class. So now what you are going to study in the next part? ಈ ಮೂರು ಕ್ಲಾಸ್ಗಳ ಕ್ಯಾರೆಕ್ಟರ್ಗಳು ಅಲ್ಲೇ ಏನು ಸ್ಪೆಷಾಲಿಟಿ ಅದ ಆ್ಯಂಡ್ ಈ ಕ್ಲಾಸ್ಗಳೊಳಗೆ ಬರೋವಂಥ ಎಕ್ಸಾಂಪಲ್ಗಳನ್ನು ಸ್ಟಡಿ ಮಾಡಬೇಕು. ಈ ಟಾಪಿಕ್ಕು ನಾವು ಬಯೋಲಾಜಿಕಲ್ ಕ್ಲಾಸಿಫಿಕೇಷನಿಗೆ ಕಂಪೇರ್ ಮಾಡಿದರೆ ಒಂದಷ್ಟು ಮಟ್ಟಿಗೆ ಸಿಮಿಲರ್ ಅಂತಲೇ ಹೇಳಬಹುದು. ಯಾಕೆ? ನೀವು ಕಿಂಗ್ಡಮ್ ಮೈಕೋಟಾ ತಗೋರಿ, ಕಿಂಗ್ಡಮ್ ಪ್ರೊಟಿಸ್ಟಾ, ಅವೆರಡದ್ರೊಳಗೂ ಏನು ಮಾಡಿದ್ವಿ? ಜನರಲ್ ಕ್ಯಾರೆಕ್ಟರ್ ಫಸ್ಟು ಆ ಕಿಂಗ್ಡಮ್ ಬಗ್ಗೆ ಡಿಟೇಲ್ ಆಗಿ ಬಂತು. ದೆನ್ ವಾಟ್ ಆರ್ ದ ಇಂಡಿವಿಜುವಲ್ ಕ್ಲಾಸಸ್? ಫೈಕೋಮೈಸಿಟೇಸ್, ಅದರೊಳಗೆ ಹೌ ಇಟ್ ಅಪಿಯರ್ಸ್, ಮೈಸಿಲಿಯಮ್ ಯಾವ ಥರ ಅದು ಎಲ್ಲಿ ಗ್ರೋ ಆಗ್ತದೆ, ಆ್ಯಂಡ್ ವಾಟ್ ಈಸ್ ದ ಮೆಥಡ್ ಆಫ್ ರೀಪ್ರೊಡಕ್ಷನ್? ಬರೀ ವೆಜಿಟೇಟಿವ್ ರೀಪ್ರೊಡಕ್ಷನ್ನ, ಎಸೆಕ್ಚುವಲ್ ರೀಪ್ರೊಡಕ್ಷನ್ನ, ಸೆಕ್ಚುವಲ್ ರೀಪ್ರೊಡಕ್ಷನ್ನ, ಆ್ಯಂಡ್ ಯಾವರೇ ಇಂಪಾರ್ಟೆಂಟ್ ಎಕ್ಸಾಂಪಲ್ಗಳು, ಯೂಸ್ಫುಲ್ ಎಕ್ಸಾಂಪಲ್ಗಳು ಇದ್ದರೆ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ಲೈಕ್ ದ್ಯಾಟ್ ಓನ್ಲಿ with respect to Chlorophyceae, Phaeophyceae and Rhodophyceae, you are going to study the same character, where they occur, why the color is like that, which one is the main photosynthetic pigment, what are the main examples, what is the method of reproduction. ಆಮೇಲೆ ಇದ್ರೊಳಗೆ ಏನಾರೇ ಯೂಸ್ಫುಲ್ ಆಸ್ಪೆಕ್ಟ್ಗಳು ಇದ್ದರೆ ಅದ್ರ ಬಗ್ಗೆನೂ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀರಿ. ಸೊ ಲೆಟ್ ಅಸ್ ಮೂವ್ ಟು ದ details of Chlorophyceae. So Chlorophyceae, members of this algal class are commonly called green algae. Chlorophyceae ಒಳಗೆ ಬರೋವಂಥ ಎಲ್ಲ ಅಲ್ಗಲ್ ಮೆಂಬರ್ಗಳನ್ನು ಕಾಮನ್ ಆಗಿ ಏನಂತ ಕರೀತಾರೆ? ಗ್ರೀನ್ ಆಲ್ಗೆ ಅಂತ ಕರೀತಾರೆ. ಅದು ಯಾಕೆ ಆ ರೀತಿ ಗ್ರೀನ್ ಅನ್ನಬೇಕು? ವಾಟ್ ಈಸ್ ದ ರೆಸ್ಪಾನ್ಸಿಬಲ್ ಪಿಗ್ಮೆಂಟ್ ಫಾರ್ ದ್ಯಾಟ್ ಗ್ರೀನ್ ಕಲರ್? ಅದು ನಿಮಗೆ ನೆಕ್ಸ್ಟ್ ಗೊತ್ತಾಗ್ತದೆ. ದ ಪ್ಲಾಂಟ್ ಬಾಡಿ ಮೇ ಬಿ ಯುನಿಸೆಲ್ಯುಲಾರ್, ಕಲೋನಿಯಲ್ ಆರ್ ಫಿಲಾಮೆಂಟಸ್. ಹೌದಾ? ಕ್ಲೋರೋಫೈಸೆ ಒಳಗಿನ ಎಲ್ಲ ಮೆಂಬರ್ಸಿಗೂ ಏನಂತ ಕರಿಬೇಕು? ಗ್ರೀನ್ ಆಲ್ಗೆ. ಇದ್ರದ್ದು ಬಾಡಿ ಹೆಂಗೆ ಅಪಿಯರ್ ಇರ್ತದೆ ಅಥವಾ ಹೆಂಗೆ ಅಪಿಯರ್ ಆಗ್ತದೆ? ಹೌ ಇಟ್ ಈಸ್? Some members are unicellular, example Chlamydomonas. Some members are in the form of colony, volvox. Some members are filamentous, example Ulothrix or Spirogyra. Both of them are having filamentous plant body. Then here it is the main point. They are usually grass green due to the dominance of pigments chlorophyll A and chlorophyll B. This is the thing which I want to elaborate or wanted to elaborate or explain. Chlorophyll A and chlorophyll B. ಗ್ರೀನ್ ಕಲರಿಗೆ ರೆಸ್ಪಾನ್ಸಿಬಲ್ ಗ್ರಾಸ್ ಗ್ರೀನ್ ಅಂತಿಲ್ಲೇ ಮೆನ್ಷನ್ ಮಾಡಿದೆ. ಅದರ ಅರ್ಥ ಈ ಹುಲ್ಲು ಎಷ್ಟು ಹಚ್ಚ ಹಸಿರಾಗಿ ಕಾಣಿಸ್ತದೆ, ಡಾರ್ಕ್ ಗ್ರೀನಾಗಿ ಕಾಣ್ತದೆ,
ಆ ಗ್ರೀನ್ ಕಲರಿಗೆ ರೆಸ್ಪಾನ್ಸಿಬಲ್ ಪಿಗ್ಮೆಂಟ್, ಡಾಮಿನೆಂಟ್ ಪಿಗ್ಮೆಂಟ್, ಅದರ್ ಪಿಗ್ಮೆಂಟ್ಸ್ ಇಲ್ಲ ಅಂತ ಹೇಳಿಕತ್ತಿಲ್ಲ, ಬಟ್ ಮೇಜರ್ ಪಿಗ್ಮೆಂಟ್, ಡಾಮಿನೇಟಿಂಗ್ ಪಿಗ್ಮೆಂಟ್ ಯಾವುದದ, ಡಾಮಿನೆಂಟ್ ಪಿಗ್ಮೆಂಟ್ ಆಫ್ ದ ಕ್ಲೋರೋಫೈಸೆ ಆರ್ ಕ್ಲೋರೋಫಿಲ್ ಎ ಆ್ಯಂಡ್ ಕ್ಲೋರೋಫಿಲ್ ಬಿ. ಇದನ್ನು ನೀವು ಫಿಕ್ಸ್ ಆಗಿ ತಲೆ ಒಳಗೆ ನೆನ್ಪಿಟ್ಕೋಬೇಕು. ಈಗ ಇನ್ನೂ ಒಂದು ನಾನು ಆಗಲೇ ಮೇಲ್ ಸೆಂಟೆನ್ಸ್ ಹೇಳಬೇಕಾದ್ರೆ ಹೇಳಿದೆ, ಯೂನಿಸೆಲ್ಯುಲಾರ್ ಗ್ರೀನ್ ಆಲ್ಗೆ, ಕ್ಲೆಮಾಡೋಮೋನಾಸ್ ಮೈಕ್ರೋಸ್ಕೋಪಿಕ್ ಫಾರ್ಮ್, ಕಲೋನಿಯಲ್ ವಾಲ್ವಾಕ್ಸ್, ಈ ಸ್ಪೆಸಿಫಿಕ್ ಎಕ್ಸಾಂಪಲ್ಗಳನ್ನು ನೆನ್ಪಿಟ್ಕೋಬೇಕು. ಆ್ಯಂಡ್ ದ ಡಾಮಿನೆಂಟ್ ಪಿಗ್ಮೆಂಟ್ ಆಫ್ ದ ಮೆಂಬರ್ಸ್ ಆಫ್ ಕ್ಲೋರೋಫೈಸೆ ಆರ್ ಕ್ಲೋರೋಫಿಲ್ ಎ ಆ್ಯಂಡ್ ಕ್ಲೋರೋಫಿಲ್ ಬಿ. Remember, where this pigment is dominant, the color expressed is grass green. ಅಲ್ಲಿ ಎಕ್ಸ್ಪ್ರೆಸ್ ಆಗುವಂಥ ಕಲರ್ ಯಾವುದದ, ಗ್ರಾಸ್ ಗ್ರೀನ್ ಅದ. ಆ್ಯಂಡ್ ಪಿಗ್ಮೆಂಟ್ಸ್ ಆರ್ ಲೋಕಲೈಸ್ಡ್ ಇನ್ ಡೆಫಿನಿಟ್ ಕ್ಲೋರೋಪ್ಲಾಸ್ಟ್. ಅನದರ್ ಪಾಯಿಂಟ್ ಟು ರಿಮೆಂಬರ್, ಈ ಪಿಗ್ಮೆಂಟ್ಗಳು ಎಲ್ಲಿ ಬಂತಲ್ಲಿ ಸೆಲ್ ಒಳಗೆ ಪ್ರೆಸೆಂಟ್ ಇಲ್ಲ. ಅದು ಗ್ರೀನ್ ಕಲರಿಗೆ ರೆಸ್ಪಾನ್ಸಿಬಲ್ ಪಿಗ್ಮೆಂಟ್ ಇರಬಹುದು, ಅಥವಾ ರೆಡ್ ಕಲರಿಗೆ ರೆಸ್ಪಾನ್ಸಿಬಲ್ ಪಿಗ್ಮೆಂಟ್ ಇರಬಹುದು, ಬ್ರೌನ್ ಕಲರಿಗೆ ರೆಸ್ಪಾನ್ಸಿಬಲ್ ಪಿಗ್ಮೆಂಟ್ ಇರಬಹುದು. ವಾಟ್ ಎವರ್ ದ ಪಿಗ್ಮೆಂಟ್ ಆ್ಯಂಡ್ ಇಟ್ಸ್ ಕಲರ್ ಈಸ್, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಈ ಪಿಗ್ಮೆಂಟ್ಗಳು ಎದರ ಒಳಗೆ ಕಲೆಕ್ಟ್ ಆಗ್ಯಾವ ಅಥವಾ ಅಕ್ಯುಮಿಲೇಟ್ ಆಗ್ಯಾವ. ದ ಪಿಗ್ಮೆಂಟ್ಸ್ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಡೆಫಿನಿಟ್ ಸೆಲ್ ಆರ್ಗ್ಯಾನಲ್ ಕಾಲ್ಡ್ ಕ್ಲೋರೋಪ್ಲಾಸ್ಟ್. ಆ್ಯಕ್ಚುಲಿ ಗ್ರೀನ್ ಕಲರ್ ಪಿಗ್ಮೆಂಟ್ ಇರೋದ್ರಿಂದ ಇಲ್ಲಿ ಕ್ಲೋರೋಪ್ಲಾಸ್ಟ್ ಅಂತ ರೆಫರ್ ಮಾಡ್ಲಿಕ್ಕತ್ತದ. ಇನ್ ಜನರಲ್ ದ ಪಿಗ್ಮೆಂಟ್ ಕಂಟೈನಿಂಗ್ ಆರ್ಗ್ಯಾನಲ್ಸ್ ಆರ್ ಕಾಲ್ಡ್ ಪ್ಲಾಸ್ಟಿಡ್ಸ್. ಜನರಲ್ ಆಗಿ ಯಾವುದೇ ಥರದ ಪಿಗ್ಮೆಂಟನ್ನು ಒಂದು ಸೆಲ್ ಆರ್ಗ್ಯಾನಲ್, ಈಗ ಮೈಟೋಕಾಂಡ್ರಿಯಾ ಹೆಂಗೆ ATPನ ಪ್ರೊಡ್ಯೂಸ್ ಮಾಡ್ತದ, ಅದೇ ಥರ ಕೆಲವು ಸೆಲ್ ಆರ್ಗ್ಯಾನಲ್ಗಳ ಫಂಕ್ಷನ್ ಏನು ಅಂತಂದರೆ ಸ್ಟೋರೇಜ್ ಆಫ್ ದ ಪಿಗ್ಮೆಂಟ್. ಯಾವುದೋ ಒಂದು ಪಿಗ್ಮೆಂಟನ್ನು ತನ್ನದ್ರೊಳಗೆ ಸ್ಟೋರ್ ಮಾಡ್ಕೊಂಡಿರ್ತದೆ. ದ ಸೆಲ್ ಆರ್ಗ್ಯಾನಲ್ ವಿಚ್ ಸ್ಟೋರ್ಸ್ ದ ಪಿಗ್ಮೆಂಟ್ ಇಟ್ ಈಸ್ ಕಾಲ್ಡ್ ಪ್ಲಾಸ್ಟಿಡ್. ಯಾವ ಸೆಲ್ ಆರ್ಗ್ಯಾನಲ್ಲು ಪಿಗ್ಮೆಂಟನ್ನು ಸ್ಟೋರ್ ಮಾಡ್ಕೋತದ ಅದಕ್ಕೆ ಪ್ಲಾಸ್ಟಿಡ್ ಅಂತ ಕರೀತಾರೆ. ಆ ಪ್ಲಾಸ್ಟಿಡ್ ಒಳಗೆ ಬೇರೆ ಬೇರೆ ಥರ ಅವ, ಕ್ಲೋರೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್, ಲ್ಯೂಕೋಪ್ಲಾಸ್ಟ್. ಇಲ್ಲಿ ಗ್ರೀನ್ ಕಲರ್ ಕ್ಲೋರೋಫಿಲ್ ಎ ಆ್ಯಂಡ್ ಕ್ಲೋರೋಫಿಲ್ ಬಿ ಇರೋದ್ರಿಂದ ದ ಆರ್ಗ್ಯಾನಲ್ ವಿಚ್ ಈಸ್ ಸ್ಟೋರಿಂಗ್ ದೀಸ್ ಪಿಗ್ಮೆಂಟ್ಸ್ ಈಸ್ ನಥಿಂಗ್ ಬಟ್ ಕ್ಲೋರೋಪ್ಲಾಸ್ಟ್. Hope this sentence is clear for you. The green color is due to the presence of the dominant pigment chlorophyll A and chlorophyll B. That is why the color of the chlorophyll members is green. Hence these algae are commonly known as green algae. The next point, this one is very important. Chloroplast may be discoid, plate-like, reticulate, cup-shaped, spiral or ribbon-shaped in different species. So let us go for the image here. ಆಲ್ಗೆದ್ದು ಇನ್ನೂ ಒಂದು ಸ್ಪೆಷಾಲಿಟಿ ಅಂತಂದರೆ ಬಹಳಷ್ಟು ಬೇರೆ ಬೇರೆ ಥರದ್ದು ಕ್ಲೋರೋಪ್ಲಾಸ್ಟ್. ವಾಟ್ ಈಸ್ ದಟ್ ಕ್ಲೋರೋಪ್ಲಾಸ್ಟ್? ಕ್ಲೋರೋಪ್ಲಾಸ್ಟ್ ಈಸ್ ದ ಸೆಲ್ ಆರ್ಗ್ಯಾನಲ್ ಇನ್ ವಿಚ್ ದ ಕ್ಲೋರೋಫಿಲ್ ಎ ಆ್ಯಂಡ್ ಬಿ ಆರ್ ಪ್ರೆಸೆಂಟ್. ಕ್ಲೋರೋಫಿಲ್ ಅನ್ನೋ ಪಿಗ್ಮೆಂಟು ಪ್ರೆಸೆಂಟ್ ಇರೋವಂಥ ಸೆಲ್ ಆರ್ಗ್ಯಾನಲ್ಲನ್ನು ಏನಂತ ಕರೀತಾರೆ? ಕ್ಲೋರೋಪ್ಲಾಸ್ಟ್ ಅಂತ ಕರೀತಾರೆ. ಈ ಕ್ಲೋರೋಪ್ಲಾಸ್ಟಿಗೆ ಆಲ್ಗೆ ಒಳಗೆ ಬಹಳಷ್ಟು ಬೇರೆ ಬೇರೆ ಶೇಪ್ ಅವ. ದ ಡಿಫರೆಂಟ್ ಶೇಪ್ಸ್ ಆರ್ ಅಬ್ಸರ್ವ್ಡ್. ಸಿ, ಇಟ್ ಮೇ ಬಿ ಕಪ್ ಲೈಕ್ chloroplast shape in the algae. How it is? It is completely cup-like structure. So cup-shaped chloroplast is observed. Even discoid chloroplast. Here you can see the discoid chloroplast. It is the different shape of the chloroplast. It may be cup-shaped, or it may be discoid, or it may be reticulate in the form of network like structure. Reticulate ಜಾಳಿಗೆ ಥರ ಕಾಣಿಸ್ತದ.
ಈ ಥರ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್ ಕೂಡ ಇರಬಹುದು. ದೆನ್ ಪ್ಲೇಟ್ ಲೈಕ್, the plate like is missing here. Then one more is ribbon shaped. So ribbon shaped chloroplast, and another is spiral. Spiral you can see in case of Spirogyra. ಅಂದ್ರೆ ಸ್ಪ್ರಿಂಗ್ ಥರ ಹಿಂಗೆ ಕ್ರಾಸ್ ಆಗಿ ಪ್ರೆಸೆಂಟ್ ಇರ್ತದೆ. ಸೊ ಇಷ್ಟು ಬೇರೆ ಬೇರೆ ಥರದೊಳಗೆ ಇಲ್ಲಿ ಇನ್ನೂ ಒಂದದ ರಿಬ್ಡ್ ಟೈಪ್, ಆ್ಯಂಡ್ ಒನ್ ಮೋರ್ ಈಸ್ ಸ್ಟೆಲ್ಲೇಟ್. ಸ್ಟೆಲ್ಲೇಟ್ ಅಂದ್ರೆ ಕ್ಲೋರೋಪ್ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ ಶೇಪ್. ನಕ್ಷತ್ರದ ಥರ ಶೇಪ್ ಇತ್ತು ಕ್ಲೋರೋಪ್ಲಾಸ್ಟಿಗೆ ಅಂದ್ರೆ ಅದನ್ನು ಸ್ಟೆಲ್ಲೇಟ್ ಅಂತ ಕರೀತಾರೆ. ಆ್ಯಂಡ್ ಇಟ್ ಈಸ್ ಸಿ ಶೇಪ್ಡ್. ಸೊ ಸಿ ಶೇಪ್ಡ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಪ್ಲೇಟ್ ಲೈಕ್. ಸೊ ಈ ಥರ ಇಷ್ಟು ಬೇರೆ ಬೇರೆ ಶೇಪ್ ಒಳಗೆ ನಾವು ಏನನ್ನು ನೋಡ್ತೀವಿ? ವಿ ಕ್ಯಾನ್ ಸಿ ದ ಕ್ಲೋರೋಪ್ಲಾಸ್ಟ್. ವಾಟ್ ಈಸ್ ಕ್ಲೋರೋಪ್ಲಾಸ್ಟ್? ಇಟ್ ಈಸ್ ದ ಸೆಲ್ ಆರ್ಗ್ಯಾನಲ್ ಕಂಟೈನಿಂಗ್ ದ pigment chlorophyll A and chlorophyll B. What are the different shapes of this chloroplast? ಕ್ಲೋರೋಪ್ಲಾಸ್ಟಿಗೆ ಎಲ್ಲ ಆಲ್ಗೆ ಒಳಗೆ ಒಂದೇ ಥರದ್ದು ಶೇಪ್ ಇಲ್ಲ. ಇಟ್ ಮೇ ಬಿ ಡಿಸ್ಕಾಯ್ಡ್, ಇಟ್ ಮೇ ಬಿ ಪ್ಲೇಟ್ ಲೈಕ್, ಇಟ್ ಮೇ ಬಿ ರೆಟಿಕ್ಯುಲೇಟ್, ಇಟ್ ಮೇ ಬಿ ಕಪ್ ಶೇಪ್ಡ್, ಇಟ್ ಮೇ ಬಿ ಸ್ಪೈರಲ್, ಆರ್ ಇಟ್ ಮೇ ಬಿ ರಿಬ್ಬನ್ ಶೇಪ್ಡ್. ಬಟ್ ಯಾವುದೋ ಒಂದು ಶೇಪ್ ಒಳಗೆ ಕ್ಲೋರೋಪ್ಲಾಸ್ಟ್ ಮಾತ್ರ ಕಂಪಲ್ಸರಿ ಪ್ರೆಸೆಂಟ್ ಇರ್ತದೆ. ಆ್ಯಂಡ್ ದ್ಯಾಟ್ ಕ್ಲೋರೋಪ್ಲಾಸ್ಟ್ ಕಂಟೈನ್ಸ್ ದ ಪಿಗ್ಮೆಂಟ್ ಕಾಲ್ಡ್ ಕ್ಲೋರೋಫಿಲ್ ಎ ಆ್ಯಂಡ್ ಕ್ಲೋರೋಫಿಲ್ ಬಿ. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ green color of algae. This is another specific character. Then most of the members have one or more storage bodies called pyrenoids located in the chloroplast. Chloroplast andre ಏನು ಗೊತ್ತಾಯಿತು? It is the organelle containing the green pigment chlorophyll A and chlorophyll B. What are the different shapes of chloroplast? ಅದು ಗೊತ್ತಾಯಿತು. ಕಪ್ ಶೇಪ್ ಇರಬಹುದು, ರಿಬ್ಬನ್ ಲೈಕ್, ಸ್ಪೈರಲ್ ಆ್ಯಂಡ್ ಮೆನಿ ಅದರ್ ಶೇಪ್ಸ್. ದೆನ್ ಈ ಕ್ಲೋರೋಪ್ಲಾಸ್ಟ್ ಒಳಗಡೆಗೆ ಇನ್ನೂ ಒಂದು ಸ್ಪೆಸಿಫಿಕ್ ಪಾರ್ಟ್ ಇರ್ತದೆ. ಅದನ್ನು ಪೈರಿನಾಯ್ಡ್ ಅಂತ ಕರೀತಾರೆ. ಸೊ ಪೈರಿನಾಯ್ಡ್ ಈಸ್ ಲೊಕೇಟೆಡ್ ಇನ್ ದ ಕ್ಲೋರೋಪ್ಲಾಸ್ಟ್. ಐ ವಿಲ್ ಶೋ ದ ಇಮೇಜ್. ತೋರಿಸ್ತೀನಿ ಇಮೇಜನ್ನು. ಈ ಪೈರಿನಾಯ್ಡ್ ಅನ್ನೋದು ಕ್ಲೋರೋಪ್ಲಾಸ್ಟ್ ಒಳಗಡೆನೇ ಇರೋವಂಥ ಒಂದು ಸ್ಪೆಸಿಫಿಕ್ ಸ್ಟ್ರಕ್ಚರ್. ಏನು ಮಾಡ್ತದೆ? ವಾಟ್ ಈಸ್ ದ ಫಂಕ್ಷನ್? ಕ್ಲೋರೋಪ್ಲಾಸ್ಟ್ದ ಫಂಕ್ಷನ್ ತಗೊಂಡ್ರೆ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ವೈ ಇಟ್ ಈಸ್ ಸೈಟ್ ಆಫ್ ಫೋಟೋಸಿಂಥಸಿಸ್? ಕ್ಲೋರೋಪ್ಲಾಸ್ಟ್ ಒಳಗೆ ಯಾಕೆ ಫೋಟೋಸಿಂಥಸಿಸ್ ನಡಿಬೇಕು? ಬಿಕಾಸ್ ಕ್ಲೋರೋಪ್ಲಾಸ್ಟ್ ಕಂಟೈನ್ಸ್ ದ ಪಿಗ್ಮೆಂಟ್. ಅಲ್ಲೇ ಈ ಕಲರ್ಡ್ ಸಬ್ಸ್ಟೆನ್ಸ್ ಇರ್ತದೆ. ಆ್ಯಂಡ್ ಎಲ್ಲಿ ಪಿಗ್ಮೆಂಟ್ ಇರ್ತದೆ ಅಲ್ಲಿ ಲೈಟ್ ರೇಸು ಅಬ್ಸಾರ್ಬ್ ಆಗ್ತವೆ. ಲೈಟ್ ರೇಡಿಯೇಷನ್ಸ್ ಆರ್ ಅಬ್ಸಾರ್ಬ್ಡ್ ಬೈ ದ ಪಿಗ್ಮೆಂಟ್ಸ್, ಆ್ಯಂಡ್ ಪಿಗ್ಮೆಂಟ್ ಕಂಟೈನಿಂಗ್ ಸೆಲ್ ಆರ್ಗ್ಯಾನಲ್ ಇಸ್ ಕಾಲ್ಡ್ ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟ್ ಒಳಗೆ ಫೋಟೋಸಿಂಥಸಿಸ್ ನಡೀತಾನೆ ಇರ್ತದೆ. ಆ್ಯಂಡ್ ಫೋಟೋಸಿಂಥಸಿಸ್ ನಡೆದ್ರೆ ದ ಫುಡ್ ಈಸ್ ಸಿಂಥಸೈಸ್ಡ್ ಇನ್ ದ ಕ್ಲೋರೋಪ್ಲಾಸ್ಟ್. ಅದರೊಳಗೆ ಏನು ಮಾಡ್ತದೆ? ಪೈರಿನಾಯ್ಡ್. ದ ಫಂಕ್ಷನ್ ಆಫ್ ಪೈರಿನಾಯ್ಡ್ ಈಸ್ ಇಟ್ ಕಂಟೈನ್ಸ್ ಪ್ರೋಟೀನ್ ಬಿಸೈಡ್ಸ್ ದ ಸ್ಟಾರ್ಚ್. The protein is stored inside the pyrenoid. ಪೈರಿನಾಯ್ಡ್ ಒಳಗೆ ಮೇನ್ ಆಗಿ ಸ್ಟೋರ್ ಆಗಿರೋದು ಯಾವುದದ? ಪ್ರೋಟೀನ್ ಕಂಟೆಂಟ್. ಆ್ಯಂಡ್ ಸಮ್ ಆಲ್ಗೆ ಮೇ ಸ್ಟೋರ್ ಫುಡ್ ಇನ್ ದ ಫಾರ್ಮ್ ಆಫ್ ಆಯಿಲ್ ಡ್ರಾಪ್ಲೆಟ್ಸ್. ಕೆಲವು ಆಲ್ಗೆ ಒಳಗೆ ಈ ಆಯಿಲ್ ಡ್ರಾಪ್ಲೆಟ್ ಫಾರ್ಮ್ ಒಳಗೂ ಫುಡ್ ಸ್ಟೋರ್ ಆಗ್ತದೆ. ಸೊ ಪೈರಿನಾಯ್ಡ್ ಈಸ್ ಲೊಕೇಟೆಡ್ ವಿಥಿನ್ ದ ಕ್ಲೋರೋಪ್ಲಾಸ್ಟ್ ಅಥವಾ ಇನ್ಸೈಡ್ ದ ಕ್ಲೋರೋಪ್ಲಾಸ್ಟ್. ವಾಟ್ ಈಸ್ ಇಟ್ಸ್ ಫಂಕ್ಷನ್? ಇಟ್ ಸ್ಟೋರ್ಸ್ ದ ಪ್ರೋಟೀನ್. ಇದು ಪ್ರೋಟೀನನ್ನು ಸ್ಟೋರ್ ಮಾಡ್ಕೊಂಡಿರೋ ಅಂಥ ಒಂದು ಸ್ಪೆಸಿಫಿಕ್ ಬಾಡಿ. ಇದು ಎದ್ರ ಒಳಗೆ ಪ್ರೆಸೆಂಟ್ ಇರ್ತದೆ? ಇಟ್ ಈಸ್ ಪ್ರೆಸೆಂಟ್ ವಿಥಿನ್ ದ ಕ್ಲೋರೋಪ್ಲಾಸ್ಟ್. ದೆನ್ ಕಮಿಂಗ್ ಟು ದ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಗ್ರೀನ್ ಆಲ್ಗೆ usually have a rigid cell wall made up of inner layer of the cellulose and outer layer of pectose. So this is the point again you need to remember. ಆಲ್ಗೆದ ಸೆಲ್ ವಾಲು ಎರಡು ಕಾಂಪೋನೆಂಟ್ಗಳಿಂದ ತಯಾರಾಗ್ಯದ.
ವಾಟ್ ಆರ್ ದೋಸ್ ಟೂ ಕಾಂಪೋನೆಂಟ್ಸ್? ಇನ್ನರ್ ಲೇಯರ್ ಅಂದರೆ ಒಳಗಡೆ ಪದರು, ಸೆಲ್ ವಾಲ್ದು ಒಳಪದರು ಎದರಿಂದ ತಯಾರಾಗ್ಯದ? ಸೆಲ್ಯುಲೋಸ್ದಿಂದ ತಯಾರಾಗ್ಯದ. ಆ್ಯಂಡ್ ಔಟರ್ ಲೇಯರ್ ಈಸ್ ಮೇಡ್ ಅಪ್ ಆಫ್ ಪೆಕ್ಟೋಸ್. ದ ರಿಜಿಡ್ ಸೆಲ್ ವಾಲ್ ಅಂದರೆ ಹಾರ್ಡ್ ಇರ್ತದೆ, ರಿಜಿಡ್ ಸೆಲ್ ವಾಲ್ ಈಸ್ ಪ್ರೆಸೆಂಟ್ ಮೇಡ್ ಅಪ್ ಆಫ್ ಆನ್ ಇನ್ನರ್ ಲೇಯರ್ ಆಫ್ ಸೆಲ್ಯುಲೋಸ್. ಒಳಗಡೆ ಲೇಯರು ಸೆಲ್ಯುಲೋಸ್ದಿಂದ ತಯಾರಾಗಿರ್ತದೆ, ಹೊರಗಡೆ ಲೇಯರು ಇಟ್ ಈಸ್ ಮೇಡ್ ಅಪ್ ಆಫ್ ಪೆಕ್ಟೋಸ್. ಸೊ ಬೋತ್ ಆರ್ ದ ಕಾಂಪೋನೆಂಟ್ಸ್ ಫೌಂಡ್ ಇನ್ ದ ಸೆಲ್ ವಾಲ್ ಆಫ್ ಆಲ್ಗೆ. ಇನ್ನರ್ ಲೇಯರ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಔಟರ್ ಲೇಯರ್ ಈಸ್ ಮೇಡ್ ಅಪ್ ಆಫ್ ಪೆಕ್ಟೋಸ್. ಅಥವಾ ನೀವು ಉಲ್ಟಾನೂ ನೆನ್ಪಿಟ್ಕೋಬಹುದು. ಉಲ್ಟಾ ಅಂತಂದರೆ ನಾಟ್ ಚೇಂಜಿಂಗ್ ದ ಕೆಮಿಕಲ್ ಕಾಂಪೋನೆಂಟ್. ಔಟರ್ ಲೇಯರ್ ಈಸ್ ಮೇಡ್ ಅಪ್ ಆಫ್ ಪೆಕ್ಟೋಸ್ ಆ್ಯಂಡ್ ಇನ್ನರ್ ಲೇಯರ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಸೊ ದಿಸ್ ಈಸ್ ಅಬೌಟ್ ದ ಕ್ಯಾರೆಕ್ಟರ್ಸ್. ಇನ್ನು ಅವ ನೋಡೋಣ. ಸೊ ಆಲ್ರೆಡಿ this part I explained. These are the different shapes of chloroplasts found in the algal members of chlorophysae. Then here is pyrenoid. Yes, actually this is the Chlamydomonas, image of Chlamydomonas. But ನನಗೆ ಇಲ್ಲಿ ಏನು ಬೇಕು ಆ ಪಾರ್ಟನ್ನು ಮಾತ್ರ ಇಟ್ಕೊಂಡಿನಿ. ದಿಸ್ ಈಸ್ ಕಪ್ ಶೇಪ್ಡ್ ಕ್ಲೋರೋಪ್ಲಾಸ್ಟ್. ಇಲ್ಲೇನು ನಿಮಗಿದು ಈ ಥರ ಕಾಣಿಸ್ಲಿಕ್ಕತ್ತ ಸ್ಟ್ರಕ್ಚರು, ಇದು ಕಪ್ ಶೇಪ್ಡ್ ಕ್ಲೋರೋಪ್ಲಾಸ್ಟ್. ಆ್ಯಂಡ್ ಈ ಕಪ್ ಶೇಪ್ಡ್ ಕ್ಲೋರೋಪ್ಲಾಸ್ಟದ್ದು ಮಿಡಲ್ ಒಂದು ನಿಮ್ಗೆ ರೌಂಡ್ ಬಾಡಿ ಕಾಣಿಸ್ತದೆ. ಆ್ಯಂಡ್ ದಿಸ್ ರೌಂಡ್ ಬಾಡಿ ಈಸ್ ನಥಿಂಗ್ ಬಟ್ ಪೈರಿನಾಯ್ಡ್. ಅಂದರೆ ಪೈರಿನಾಯ್ಡ್ ಎದ್ರ ಒಳಗೆ ಪ್ರೆಸೆಂಟ್ ಇರ್ತದೆ? ಪೈರಿನಾಯ್ಡ್ ಈಸ್ ಲೊಕೇಟೆಡ್ ಇನ್ ದ chloroplast. What is the function of pyrenoid? It stores the protein. Both the things you need to remember. What is pyrenoid? What is its function? Pyrenoid is the storage body located inside the chloroplast. Athava chloroplast contains a storage body called pyrenoid, and pyrenoid mainly stores the protein. ಅದರೊಳಗೆ ಮೇನ್ ಕಂಟೆಂಟ್ ಯಾವುದಿರ್ತದೆ ಸ್ಟೋರೇಜ್ ಅಂತಂದರೆ ಇಟ್ ಈಸ್ ಪ್ರೋಟೀನ್. These are the two things that you have to remember. Then moving to the next one. Yes, reproduction in the members of chlorophysae. ಈ ಕ್ಲೋರೋಫೈಸೆದ ಮೆಂಬರ್ಗಳು ಯಾವ್ಯಾವ ರೀತಿ ರೀಪ್ರೊಡಕ್ಷನನ್ನು ಮಾಡ್ತವೆ? ಸೊ ಲೈಕ್ ಫಂಗೈ, ಇಲ್ಲಿನೂ ಎಲ್ಲ ಥರದ್ದು ರೀಪ್ರೊಡಕ್ಷನನ್ನು ನೋಡ್ಲಿಕ್ಕತ್ತೀವಿ. ವೆಜಿಟೇಟಿವ್ ರೀಪ್ರೊಡಕ್ಷನ್, asexual reproduction and sexual reproduction. Vegetative reproduction takes place by fragmentation. ಇದು ನಿಮಗೆ ಗೊತ್ತಿರೋ ಅಂಥದ್ದು. ಯಾಕಂದರೆ ಇದು ಬಹಳಷ್ಟು ಕಡೆಗೆ ಪ್ಲಾನೇರಿಯಾನಾಗ ಫ್ರಾಗ್ಮೆಂಟೇಷನ್ ಬಂತು, ಆ್ಯಂಡ್ ಫಂಗಲ್ ಮೆಂಬರ್ಸ್ ಒಳಗೆ ಫ್ರಾಗ್ಮೆಂಟೇಷನ್ ಬಂತು, ವೇರ್ ದ ಮೇನ್ ಬಾಡಿ ಗೆಟ್ಸ್ ಡಿವೈಡೆಡ್ ಇಂಟು ಮೆನಿ ಪೀಸಸ್ ಆ್ಯಂಡ್ ಈಚ್ ಪೀಸ್ ವಿಲ್ ಗ್ರೋ ಇಂಟು ನ್ಯೂ ಆರ್ಗ್ಯಾನಿಸಮ್. ಇದರೊಳಗೆ ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಂದ್ರೆ ಮೇನ್ ಆರ್ಗ್ಯಾನಿಸಮ್ದ ಬಾಡಿ ಸಣ್ಣ ಸಣ್ಣ ಪೀಸ್ಗಳಾಗಿ ಡಿವೈಡ್ ಆಗ್ತದೆ. ಆ್ಯಂಡ್ ಡಿವೈಡ್ ಆಗಿ ಬಂದಂಥ ಪ್ರತಿಯೊಂದು ಪೀಸು ಒಂದು ಹೊಸ ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗ್ತದೆ. ದಿಸ್ ಈಸ್ ಫ್ರಾಗ್ಮೆಂಟೇಷನ್. ಬಟ್ ಒನ್ ಮೋರ್ ಟರ್ಮ್ ಹಿಯರ್ ಯು ನೀಡ್ ಟು ಕಾನ್ಸಂಟ್ರೇಟ್. ವೆಜಿಟೇಟಿವ್ ರೀಪ್ರೊಡಕ್ಷನ್ ಯೂಶುವಲಿ ಟೇಕ್ಸ್ ಪ್ಲೇಸ್ ಬೈ fragmentation. Common method of vegetative reproduction is fragmentation, but in addition to that, by formation of different types of spores. Algae ಒಳಗೆ ಯಾವುದು, particularly the green algae, members of chlorophysae, ಇದರೊಳಗೆ ಕಾಮನ್ ಆಗಿ ವೆಜಿಟೇಟಿವ್ ರೀಪ್ರೊಡಕ್ಷನ್ ನಡೆದಾಗ ಅಲ್ಲಿ ಆಗುವಂಥ ಪ್ರಾಸೆಸ್ ಯಾವುದದ? ಫ್ರಾಗ್ಮೆಂಟೇಷನ್. ಬಟ್ ಇದ್ರ ಜೊತೆಗೆ ಈವನ್ ವೆಜಿಟೇಟಿವ್ ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ದ ಫಾರ್ಮೇಷನ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೋರ್ಸ್. ವೆಜಿಟೇಟಿವ್ ರೀಪ್ರೊಡಕ್ಷನ್ ಕಾಮನ್ಲಿ ಟೇಕಿಂಗ್ ಪ್ಲೇಸ್ ಬೈ fragmentation, but sometimes it may occur by the formation of different types of spores. Then next one, asexual reproduction is by flagellated zoospores produced in zoosporangia. Already you have seen, ಇದು ಬಂದಂಥ explained part ಇದು.
ಎಸೆಕ್ಚುವಲ್ ರೀಪ್ರೊಡಕ್ಷನ್ ಆಲ್ಗೆ ಒಳಗೆ ಯಾವ ಸ್ಪೋರ್ಸಿಂದ ಆಗ್ತದ? ಝೂ ಸ್ಪೋರ್ಸಿಂದ ಆಗ್ತದ. ಆ್ಯಂಡ್ ದೀಸ್ ಝೂ ಸ್ಪೋರ್ಸ್ ಆರ್ ಫ್ಲಜೆಲ್ಲೇಟೆಡ್. ದೇ ಹ್ಯಾವ್ 2 flagella which helps in locomotion, and these zoospores are, remember, endogenous spores, endogenous, produced inside the zoosporangia. ಸ್ಪೊರಾಂಜಿಯಾದ ಒಳಗಡೆಗೆ ತಯಾರಾಗ್ತಿದ್ದು ಅಂದರೆ ಎಂಡೋಜೀನಸ್ ಅಂತ ಕರಿಬೇಕು. ಟಿಪ್ಪಿಗೆ ತಯಾರಾಗ್ತಿದ್ದು ಅಂದರೆ ಎಕ್ಸೋಜೀನಸ್ ಅಂತ ಕರಿಬೇಕು. ಫಾರ್ ಎಕ್ಸಾಂಪಲ್, conidia in case of fungi. Penicillium, it produces conidia as asexual spores. ಪೆನಿಸಿಲಿಯಂ ಒಳಗೆ ಪ್ರೊಡ್ಯೂಸ್ ಆಗುವಂಥ ಕೊನಿಡಿಯಾ ಎಕ್ಸೋಜಿನಸ್ ಅಂತ ಹೇಳ್ತೀವಿ. ಅಂದರೆ ಅವು ಸ್ಪೊರಾಂಜಿಯಾ ಅನ್ನೋ ಸ್ಟ್ರಕ್ಚರ್ ಒಳಗಡೆ ತಯಾರಾಗೋದಿಲ್ಲ. ದೇ ಆರ್ ಪ್ರೊಡ್ಯೂಸ್ಡ್ ಅಟ್ ದ ಟಿಪ್ ಆಫ್ ಸ್ಪೆಷಲೈಸ್ಡ್ ಹೈಫೆ ಕಾಲ್ಡ್ ಕೊನಿಡಿಯೋಫೋರ್. ಕೊನಿಡಿಯೋಫೋರ್ದು ತುದಿಗೆ ಡೈರೆಕ್ಟ್ ಹೊರಗೆ ರಿಲೀಸ್ ಆಗಿಬಿಡ್ತಾವ. ಹಾಗಾಗಿ ದ ಕೊನಿಡಿಯಾ ಆರ್ ಕಾಲ್ಡ್ ಎಕ್ಸೋಜಿನಸ್ ಸ್ಪೋರ್ಸ್. ಬಟ್ ಇಲ್ಲಿ ಏನಾಗ್ಲಿಕ್ಕತ್ತದ? ದ ಝೂಸ್ಪೋರ್ಸ್ ಆರ್ produced inside the zoosporangia, therefore they are called endogenous spores. Then this is also familiar term. Sexual reproduction may be isogamous, anisogamous or oogamous. If the fusion occur between morphologically similar male and female gamete, it is isogamous. If the fusion occurs between morphologically dissimilar male and female gametes, it is anisogamous, oogamous. When the fusion occurs between non-motile larger female gamete with motile smaller male gamete, it is called oogamous. Male and female gameteಗಳು ಎಕ್ಸ್ಟರ್ನಲಿ ನೋಡೋಕೆ ಒಂದೇ ಥರ ಇದ್ದು ಅವುಗಳ ಮಧ್ಯಕ್ಕೆ ಫ್ಯೂಷನ್ ಆದರೆ ಐಸೋಗ್ಯಾಮಸ್. ಮೇಲ್ ಆ್ಯಂಡ್ ಫೀಮೇಲ್ ಗೆಮೆಟ್ಗಳು ನೋಡೋಕೆ ಬೇರೆ ಬೇರೆ ಥರ ಇದ್ದು ಅವುಗಳ ಮಧ್ಯಕ್ಕೆ ಫ್ಯೂಷನ್ ಆದರೆ ಆ್ಯನ್ ಐಸೋಗ್ಯಾಮಸ್. ಬಟ್ ಆ್ಯನ್ ಐಸೋಗ್ಯಾಮಸ್ ಒಳಗೆ ಪಾಸಿಬಿಲಿಟಿ ಏನಂದರೆ ಬೋತ್ ದ ಗ್ಯಾಮೆಟ್ಸ್ ಮೇ ಬಿ ಮೋಟೈಲ್ ಆಲ್ಸೋ ಚಾನ್ಸ್ ಅದ. ಬಟ್ ಗ್ಯಾಮಸ್ ಒಳಗೆ ಹಂಗಲ್ಲ. ಫೀಮೇಲ್ ಗ್ಯಾಮೆಟ್ ಈಸ್ ಆಲ್ವೇಸ್ ನಾನ್ ಮೋಟೈಲ್. ಇಟ್ ಈಸ್ ಲಾರ್ಜರ್ ಇನ್ ಸೈಜ್, ದೊಡ್ಡದಿರ್ತದೆ, ಅದಕ್ಕೆ ಚಲನವಲನ ಇರಲ್ಲ, ನಾನ್ ಮೋಟೈಲ್ ಇರ್ತದೆ. ಆ್ಯಂಡ್ ಇಟ್ ಈಸ್ ಫ್ಯೂಸಿಂಗ್ ವಿತ್ ದ ಮೋಟೈಲ್ ಸ್ಮಾಲರ್ ಮೇಲ್ ಗ್ಯಾಮೆಟ್. ಸಣ್ಣದಾಗಿರೋವಂಥ ಮೊಟಿಲಿಟಿ ಇರೋವಂಥ ಮೇಲ್ ಗ್ಯಾಮೆಟದ ಜೊತೆಗೆ ಅದು ಹೋಗಿ ಫ್ಯೂಸ್ ಆಗ್ತದೆ. ಸೊ ದಿಸ್ ಈಸ್ oogamous, ಆ್ಯಂಡ್ ಐಸೋಗ್ಯಾಮಸ್, anisogamous, oogamous ಆರ್ ದ 3 methods of sexual reproduction that are observed in the members of chlorophyceae. Then finally coming to the examples, Chlamydomonas, it is member of green algae. Volvox, it is colonial form. Chlamydomonas is unicellular and microscopic. This is also belonging to chlorophyceae. Ulothrix, filamentous form. It is again member of green algae. Spirogyra, yes, I would like to highlight. ಇಲ್ಲಿ ಸ್ವಲ್ಪ ನೋಡ್ರಿ, ಇಲ್ಲಿ ಕ್ಲೋರೋಪ್ಲಾಸ್ಟ್ ಪ್ಲೇಟ್ ಥರ ಕಾಣ್ಲಿಕ್ಕತ್ತದ. ಆ್ಯಂಡ್ ಸೆಲ್ಸ್ ಆರ್ ಅರೇಂಜ್ಡ್ ಒನ್ ಅಬೌವ್ ದ ಅನದರ್. ಆ್ಯಂಡ್ ಲುಕ್ ಎಟ್ ದ ಸ್ಪೈರೋಗೈರಾ, ದಿಸ್ ಈಸ್ ವೆರಿ ಬ್ಯೂಟಿಫುಲ್ ಆಲ್ಗೆ. ಇದ್ರೊಳಗೆ ಹಿಂಗೆ ಸ್ಪ್ರಿಂಗ್ ಗತೆ ನಿಮ್ಗೆ ಫೋಲ್ಡ್ ಆಗಿರೋ ಅಂಥ ಕ್ಲೋರೋಪ್ಲಾಸ್ಟ್ ಕಾಣಿಸ್ತದೆ. ಇಟ್ ಈಸ್ ದ ಸ್ಪ್ರಿಂಗ್ ಲೈಕ್, ಸ್ಪೈರಲ್ ಮೀನ್ಸ್ ಸ್ಪ್ರಿಂಗ್ ಲೈಕ್. ಈ ಸ್ಪ್ರಿಂಗ್ ಲೈಕ್ ಕ್ಲೋರೋಪ್ಲಾಸ್ಟನ್ನು ನಾವು ಎಲ್ಲಿ ನೋಡ್ತೀವಿ? ಸ್ಪೈರೋಗೈರಾ. Cup shaped chloroplast is observed in the Chlamydomonas, and plate like is observed in the Ulothrix. Then coming to one more, Chara. This is the image of Chara, and here the larger one is Oogonium, female reproductive part, and smaller is Antheridium, it is male reproductive part. ಇದನ್ನು ಎನ್ಲಾರ್ಜ್ ಮಾಡಿದಾಗ ಈ ರೀತಿ ಕಾಣಿಸ್ತದೆ. Here the portion is differentiated into node and internode. This is the larger green algae known as Chara. All these are the members of the chlorophyceae or green algae. So these are the things that you need to remember with respect to general characters of first class of the algae, that is chlorophyceae, commonly known as
green algae. The major photosynthetic pigment is chlorophyll A and chlorophyll B, which is present inside the chloroplast. The chloroplast show different shapes like discoid, cup shape, reticulate, then in the form of plate-like structure, spiral. All these are the different forms of chloroplast. Chloroplast contains a storage body in it. It is called pyrenoid, and pyrenoid basically stores the protein. The reproduction in the members of chlorophysae may be vegetative, asexual or sexual. When it is vegetative, it may be through the fragmentation or by producing the spores. When it is through the asexual method, the flagellated zoospores are produced inside the zoosporangium, and sexual reproduction occurs by isogamous, anisogamous or oogamous method. The different examples are Chlamydomonas, Volvox, Ulothrix, Spirogyra and Chara. One more very important point I left. The cell wall of the green algae, it consists of the two layers. Outer layer is made up of pectin and inner layer is made up of cellulose. So here is the point. Pectose. Outer layer is made up of pectose and inner layer is made up of cellulose. So these are the things that you need to remember with respect to the general characters of green algae, which are the members of chlorophysae. Try to concentrate on the important terms so that you can solve the questions very easily. Hope it is clear for you.